ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ದ್ವೇಷ ಭಾಷಣ ಸಮಾಜದಲ್ಲಿ ಸ್ವಾಸ್ಥ್ಯ ಕಾಪಾಡೋ ಪ್ರಯತ್ನ. ಬೆಳಗಾವಿಯಲ್ಲಿ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಈ ಸ್ಟೇಟ್ಮೆಂಟ್ ಕೊಟ್ಟಿರೋದು. ಸಮಾಜದಲ್ಲಿ ಅಶಾಂತಿ ಸೃಷ್ಟಿ ಮಾಡೋದು, ದ್ವೇಷ ಬೀಜ ಬಿತ್ತೋದು, ಸಮಾಜಕ್ಕೆ ದ್ರೋಹ ಮಾಡೋರಿಗೆ ಎಚ್ಚರಿಕೆ. ಸೂಕ್ತ ಸರಿದಾರಿಗೆ ತರೋ ಕಾರಣಕ್ಕೆ ಮಸೂದೆ ಆಗಿದೆ. ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಇದಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಭಾಷಣ ಮಸೂದೆಯನ್ನು ಏನು ತಂದಿದ್ದೇವೆ. ಈ ಮಸೂದೆ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡೋದಕ್ಕಾಗಿ ಮಾಡುವಂಥ ಒಂದು ಪ್ರಯತ್ನ. ಸಮಾಜದಲ್ಲಿ ಅಶಾಂತಿಯನ್ನು ಸೃಷ್ಟಿ ಮಾಡೋದು, ದ್ವೇಷದ ಬೀಜ ಬಿತ್ತುವವರು, ಸಮಾಜಕ್ಕೆ ದ್ರೋಹ ಮಾಡೋರು, ಇವರಿಗೆ ಎಚ್ಚರಿಕೆಯಾಗಿ ಇವ್ರಿಗೆ ಒಂದು ರೀತಿಯ ಸೂಕ್ತವಾಗಿರ್ತಕ್ಕಂಥ ಒಂದು ಸರಿದಾರಿಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಕಾರಣಕ್ಕಾಗಿ ತಂದಿರುವಂಥ ಈ ಮಸೂದೆಯನ್ನು ಸಮಾಜದ ಸ್ವಾಸ್ಥ್ಯವನ್ನು ರಕ್ಷಣೆ ಮಾಡಬೇಕನ್ನೋರೆಲ್ಲರೂ ಒಪ್ಪಬೇಕು. ಭ್ರಾತೃತ್ವ ಭಾವವನ್ನು ಬೆಳೆಸಬೇಕನ್ನೋರು ಇದನ್ನು ಬೆಂಬಲಿಸಬೇಕು. ಸೌಹಾರ್ದಯುತವಾಗಿರ್ತಕ್ಕಂಥ ವಾತಾವರಣ ನಮ್ಮ ಸಮುದಾಯಗಳಲ್ಲಿ ಮೂಡಿಸ್ಬೇಕನ್ನೋರು ಇದಕ್ಕೆ ಬಲ ತುಂಬಬೇಕು ಅಂತೇಳಿ ನಾನು ಕೇಳ್ತೀನಿ. ಗೋಹತ್ಯೆ ನಿಷೇಧ ಬಿಲ್ ಇದೆಯಾ? ಗೋಹತ್ಯೆ ನಿಷೇಧ ಬಿಲ್ ಅಲ್ಲ, ಗೋಹತ್ಯೆ ನಿಷೇಧ ಕಾಯ್ದೆಯೊಳಗೆ ಅದು ಬ್ಯಾಂಕ್ ಗ್ಯಾರಂಟಿ ಕೊಡಬೇಕು ಅನ್ನೋದನ್ನ ಇಂಡೆಮ್ನಿಟಿ ಬಾಂಡು ಸಹಿತ ಅಂತ ನಾವು ಮಾಡಿದ್ವಿ. ಅದನ್ನು ನಾವು ಇನ್ನೂ ಮಂಡನೆ ಮಾಡಿಲ್ಲ. ನೋಡೋಣ. ದ್ವೇಷ ಭಾಷಣ ಮಸೂದೆಯನ್ನು ಏನು ತಂದಿದ್ದೇವೆ. ಈ ಮಸೂದೆ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡೋದಕ್ಕಾಗಿ ಮಾಡುವಂಥ ಒಂದು ಪ್ರಯತ್ನ. ಸಮಾಜದಲ್ಲಿ ಅಶಾಂತಿಯನ್ನು ಸೃಷ್ಟಿ ಮಾಡೋದು, ದ್ವೇಷದ ಬೀಜ ಬಿತ್ತುವವರು, ಸಮಾಜಕ್ಕೆ ದ್ರೋಹ ಮಾಡೋರು, ಇವರಿಗೆ ಎಚ್ಚರಿಕೆಯಾಗಿ ಇವರಿಗೆ ಒಂದು ರೀತಿಯ ಸೂಕ್ತವಾಗಿ. ನೋಡಿ, ಈಗ ದ್ವೇಷ ಭಾಷಣದ ವಿಚಾರಕ್ಕೆ ಸಂಬಂಧಪಟ್ಟಂತೆಗೆ ಬಿಜೆಪಿಗರು ಎಲ್ಲರೂ ವಿರೋಧ ವ್ಯಕ್ತಪಡಿಸ್ತಾ ಇರೋದು. ಇದು ವಾಕ್ ಸ್ವಾತಂತ್ರ್ಯವನ್ನು ಹತ್ತಿಕ್ಕೋ ಕೆಲಸವನ್ನು ಕಾಂಗ್ರೆಸ್ನವ್ರು ಮಾಡ್ತಾ ಇದ್ದಾರೆ. ಇದು ಸರಿಯಲ್ಲ, ಇದನ್ನು ಹಿಂಪಡಿಬೇಕು ಅಂತ. ಬಟ್ ಕಾಂಗ್ರೆಸ್ನವ್ರಿಗೆ ಏನು ಹೇಳ್ತಾ ಇರೋದು ಅಂತಂದರೆ, ಇವತ್ತು ಸೋಷಿಯಲ್ ಮೀಡಿಯಾವನ್ನು ಯೂಸ್ ಮಾಡ್ತಾ ಇರುವಂಥ ಯೂತ್ಸ್ ಕೂಡ ಅವ್ರ ಮನಸ್ಸಿನಲ್ಲೂ ಕೂಡ ಮನಸ್ಥಿತಿ ಬದಲಾವಣೆ ಆಗೋದಕ್ಕೆ ಕಾರಣ ಈ ದ್ವೇಷ ಭಾಷಣಗಳು. ಅವ್ರು ಮಾಡ್ತಾರೆ, ಇವ್ರು ಮಾಡ್ತಾರೆ, ಬಿಜೆಪಿಗರು ಮಾಡ್ತಾರೆ ಅಂತ ಮಾತ್ರ ಅಲ್ಲ, ಯಾರೇ ದ್ವೇಷ ಭಾಷಣ ಮಾಡಿದ್ರೆ ಅದು ಒಂದು ಧರ್ಮಕ್ಕೆ ಸಂಬಂಧಪಟ್ಟಂತೆ, ಒಂದು ಜನಾಂಗಕ್ಕೆ ಸಂಬಂಧಪಟ್ಟಂತೆ, ಒಂದು ಸಮುದಾಯಕ್ಕೆ ಸಂಬಂಧಪಟ್ಟಂತೆಗೆ ಏನೇ ಆಗಿದ್ರೂ ಕೂಡ ಅದೊಂಥರ ವಿಷ ಬೀಜ ಬಿತ್ತನೆ ಮಾಡುವಂಥ ಕೆಲಸ ಆದಂಗೆ ಆಗತ್ತೆ. ಸಮಾಜದ ಸ್ವಾಸ್ಥ್ಯ ಹಾಳಾಗತ್ತೆ. ಅದನ್ನು ತಡೆಗಟ್ಟಬೇಕು ಅಂತ ನಾವು ಇದನ್ನು ಮಾಡ್ತಾ ಇದ್ದೀವಿ. ಯಾರೋ ಬಿಜೆಪಿಗರನ್ನೋ, ಯತ್ನಾಳ್ ಅವರನ್ನೋ, ಇನ್ನೊಬ್ರನ್ನೋ ಮತ್ತೊಬ್ಬರನ್ನೋ ಗುರಿಯಾಗಿಸ್ಕೊಂಡು ಮಾಡ್ತಾ ಇರೋದಲ್ಲ. ಟೋಟಲ್ ಆಗಿ ಇದು ಎಲ್ರಿಗೂ ಒಳಿತಾಗಬೇಕು. ಸಮಾಜದ ಹಿತದೃಷ್ಟಿಗಾಗಿ ನಾವು ಇದನ್ನು ಯೋಚನೆ ಮಾಡ್ತಾ ಇದ್ದೀವಿ, ಚಿಂತನೆ ಮಾಡ್ತಾ ಇದ್ದೀವಿ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಇವತ್ತು ಯಾವುದೋ ಒಂದು ಭಾಷಣ ಎಲ್ಲೋ ನಿಂತ್ಕೊಂಡು ಮಾತಾಡಿದ್ರೆ ಅದು ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗುತ್ತೆ. ಒಬ್ಬರಿಂದ ಒಬ್ಬರಿಗೆ ಅದು ಮೋಟಿವ್ ಮಾಡ್ಕೊಂಡು ಹೋಗ್ತಾ ಇರತ್ತೆ. ಒಳ್ಳೆ ಥರದ್ರಲ್ಲಿ ಆದರೆ ಪರವಾಗಿಲ್ಲ, ದ್ವೇಷ ಭಾಷಣ ಮಾಡಿದಾಗ ಅದು ಎಫೆಕ್ಟಿವ್ ಆಗಿರುತ್ತೆ ಅಂತ. ಬಟ್ ಬಿಜೆಪಿಗರು ಇದನ್ನು ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ, ಬಿಲ್ಕುಲ್ ಒಪ್ತಾ ಇಲ್ಲ. ಇದನ್ನು ಬಿಜೆಪಿಯನ್ನು ಗುರಿಯಾಗಿಸ್ಕೊಂಡೇ ಇವ್ರು ಮಾಡುವಂಥ ಕೆಲಸವನ್ನು ನಾವು ಮಾತಾಡ್ತೀವಿ. ಸತ್ಯ ಮಾತಾಡಿದ್ರೆ ಅದು ದ್ವೇಷ ಭಾಷಣ ಹೆಂಗಾಗತ್ತೆ? ನಾವು ಸತ್ಯ ಮಾತಾಡ್ತೀವಿ, ಸತ್ಯ ಮಾತಾಡೋದನ್ನ ಇವ್ರಿಗೆ ತಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅದಕ್ಕೆ ನಮ್ಮನ್ನು ಗಮನದಲ್ಲಿ ಇಟ್ಕೊಂಡೆ, ಅಂದರೆ ಬಿಜೆಪಿಯನ್ನು ಗಮನದಲ್ಲಿ ಇಟ್ಕೊಂಡೇ ಈ ಒಂದು ಮಸೂದೆ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ನಾವು ಒಪ್ಕೊಳ್ಳಲ್ಲ, ಇದು ಸರಿಯಲ್ಲ, ಇದು ತಪ್ಪು ಅಂತ ಹೇಳ್ತಾ ಇದ್ದಾರೆ.